ಸಿಟಿಯಲ್ಲಿದ್ದವರಿಗೆಲ್ಲ ಅಡ್ವೆಂಚರ್ ಮಾಡಬೇಕಂದ್ರೆ ಒಂದು ರೋಡ್ಗಳನ್ನ ಹುಡ್ಕೊಂಡು ಹೋಗ್ಬೇಕು. ಅಡ್ವೆಂಚರಸ್ ರೋಡ್ಗಳು ಎಲ್ಲಿ ಉಂಟು, ಒಂದು ಆಫ್ ರೋಡಿಗೆ ಮಾಡಬೇಕು ಅಂತಾದರೆ ಹುಡ್ಕೊಂಡು ಹೋಗ್ಬೇಕು. ನಮ್ಮ ಊರಲ್ಲಿ ಆ ಥರ ಎಲ್ಲ ಒಂದು ಕಷ್ಟನೇ ಇಲ್ಲ ನಮಗೆ. ನೋಡಿ ಇಲ್ಲಿ ನೋಡಿ, ಎಲ್ಲ ರೋಡ್ಸ್ ಆಫ್ ರೋಡಿಂಗ್ ನೋಡಿ. ಗಾಡಿ ಜಂಪ್ ಹೇಗೆ ಆಗ್ತದೆ ನಾನು ಇನ್ನೂ ಎಕ್ಸ್ಟ್ರೀಮ್ ರೋಡ್ಗಳೆಲ್ಲ ತೋರಿಸ್ತೇನೆ ಮಾಡಿ. ಗಾಡಿ ಟೈರ್ ಪಂಚರ್ ಆಗಿದೆ ಅಂತ ನನಗೆ ಡೌಟು. ನಾನು ಇವಾಗ ಗಾಳಿ ತುಂಬಿಸ್ಕೊಂಬಂದೆ, ಬಟ್ ಇವಾಗ ವಾಪಸ್ ಕಮ್ಮಿ ಆಗಿದೆ. ಹೌದು, ಈ ಟೈರ್ ಪಂಚರ್ ಆಗಿದೆ ಮರೆ. ನಾನು ಇಲ್ಲಿ ಜಾಸ್ತಿ ಹೊತ್ತು ನಿಂತೆ ಅಂದರೆ ಗ್ಯಾರಂಟಿ ಬಾಕಿ ಆಗ್ತಾನೆ ಅಂತ. ನನಗೆ ತುಂಬ ಸ್ವೀಟ್ ತಗೊಂಬಂದಿದ್ದಾನೆ. ಎಂತೆಲ್ಲ ಸ್ವೀಟ್ ತಂದು ಹೇಳಿದಾನೆ, ಎಂತೆಲ್ಲ ತಂದು ಹೇಳು. ನನಗಂತ ಎಷ್ಟೆಲ್ಲ ತಂದೆ. ನನಗೆ ತಂದದ್ದು ಯಾರಿಗೆ ತಂದು? ಗೋಧಿ ಲಾಡು ಭಯಂಕರ ಫೇಮಸ್ ಲಾಡು. ಅದು ಓಪನ್ ಮಾಡು, ಒಂದು ತಿಂದು ನೋಡು ಹೇಗುಂಟು ಅಂತೇಳಿ. ಇದು ಯಾರಿಗೆ ಜೆಮ್ಸ್? ನನಗೇನಾ? ನಾನು ಸಣ್ಣದಿಲ್ಲ, ನನಗೆ ಗೊತ್ತಿಲ್ಲ. ನೋಡಿ ಎಷ್ಟು ಪ್ರೀತಿ ಅದ ನನ್ನ ಹತ್ರ. ಮತ್ತೆ ಅಜ್ಜಿಗೆ ನೀನೊಂದು ಐಟಮ್ ತರಲಿಲ್ಲ, 90. ಅಜ್ಜಿ ಟೀ ಕುಡಿಯೋದಿಲ್ಲ, 9 ಟೀ ಕುಡಿಯೋದು ಅಜ್ಜಿ. ಆಯ್ತಾ? ಹಿಂಗೆ ಚಾರ್ಜ್ ಆಗ್ತದಾ? ಹೇಗೆ ಚಾರ್ಜ್ ಮಾಡು. ಎಂತ ಸುಳ್ಳು, ಬರೀ ಸುಳ್ಳು ಮಾತಾಡು. ಇವನು ಪುಕ್ಸಟೆ ಅಂತ ಇಲ್ಲೇ ತಿಂತಾನೆ, ಇಲ್ಲೇ ನಿಂತಾನೆ, ಇಲ್ಲೇ ಮನಿ ಕತ್ತಾನೆ. ನೋಡು, ಪುಕ್ಸಟೆ ಅಂತ ಇವನು. ನೋಡಿ, ನಮ್ಮ ಒಂದು ಅದ್ಭುತವಾದ ಪ್ಲೇಸ್. ನಾವು ಹಳ್ಳಿಯಲ್ಲಿದ್ದರೆ ಇದೊಂದು ಒಂದು ಅಡ್ವಾಂಟೇಜ್, ಮತ್ತೊಂದು ಭಯಂಕರ ಒಂದು ಜಾಲಿ ಅಂತ ಹೇಳ್ಬೋದು. ಈ ಥರ ಎಲ್ಲ ನೋಡಿ ಸಿಟಿಯಲ್ಲಿ ಇದ್ರೆ ಇರ್ತದೆ. ನೋಡಿ ಎಷ್ಟೊಂದು ನೇಚರ್ನ ನಡುವಲ್ಲಿ ನಾವಿದ್ದೇವೆ ನೋಡಿ. ಅಮೇರಿಕಾದಲ್ಲೆಲ್ಲ ಹೇಗೆಂದರೆ ಮಳೆ ಬಂದು 10 ನಿಮಿಷದಲ್ಲಿ ರೋಡಲ್ಲಿದ್ದ ನೀರೆಲ್ಲ ಆವಿಯಾಗಿ ಹೋಗ್ತದೆ ಅಂತೆ. ಅಂದರೆ ಹಿಂಗೆ ಹೋಗ್ತದೆ. ಅಂದರೆ ಡ್ರೈನೇಜ್ ಸಿಸ್ಟಮ್ ಅಷ್ಟು ಒಳ್ಳೇದುಂಟು ಅಂತ ಲೆಕ್ಕ ಅಮೇರಿಕಾದಲ್ಲೆಲ್ಲ. ನಮ್ಮ ದೇಶದ ಎಲ್ಲ ಊರಲ್ಲಿ ಉಂಟು ಗೊತ್ತಿಲ್ಲ. ನಮ್ಮ ಊರಲ್ಲಿ ಹೇಗೆ ಅಂತ ಹೇಳಿದ್ರೆ ಮಳೆ ಬಂದು 10 ನಿಮಿಷ ಆದ ಮೇಲೆ ರೋಡ್ ಯಾವುದು ಅಂತ ಹುಡುಕಬೇಕು. ನಮಗೆ ಅದು ಪರಿಸ್ಥಿತಿ. ರೋಡಿಗಿಂತ ಜಾಸ್ತಿ ಆಫ್ ರೋಡ್ ಇರ್ತದೆ. ನಮಗೆ ಬೇರೆಲ್ಲ ದೂರ ಹೋಗಬೇಕು ಅಂತ ಇಲ್ಲ. ಇವಾಗ ಕೆಲವರೆಲ್ಲ ಪಟ್ಲ ಬೆಟ್ಟ ಹೋಗ್ತಾರೆ, ಮತ್ತು ಮಾಂದಲ್ಪಟ್ಟಿಗೆ ಹೋಗ್ತಾರೆ. ನಮಗೆಲ್ಲ ಅದು ರಗಳೇ ಇಲ್ಲ. ನಮ್ಮ ಊರೇ ನಮಗೆ ಮಾಂದಲ್ಪಟ್ಟಿ, ನಮ್ಮ ಊರೇ ನಮಗೆ ಎಂತ ಪಟ್ಲ ಬೆಟ್ಟ ಇದ್ದಾಗೆ. ನೋಡಿ, ಬೇರೆಯವ್ರದ್ದು ಅಂಗಳದಲ್ಲಿ ಅಲ್ಲಿ ರೋಡ್ ಮೇಯ್ನ್ ರೋಡದ್ದು ನಾವು ನಿಜವಾಗ್ಲೂ ಆ ರೋಡಲ್ಲಿ ಹೋಗ್ಬೇಕು ಆ್ಯಕ್ಚುಲಾಗಿ. ಬಟ್ ನಾವು ನೋಡಿ ನಮ್ಮದು ದೊಡ್ಡಪ್ಪನ ಅಂಗಳದಲ್ಲಿ ಹೋಗ್ತಿದ್ದೇವೆ. ಈಗೆಲ್ಲ ರೋಡ್ ಇದೇ ರೋಡ್ ಆಗ್ತಾ ಗೊತ್ತಾ ನಿಂಗೆ? ಅಲ್ಲಿ ಎಲ್ಲ ಮಾರೆ ನಾಸಿಕ್ ಬ್ಯಾಂಡ್ ಅದು ನೋಡಿ ಇವಾಗ ಹೆಂಗೆ ಬಡಿತಾರೆ ಅಂತ. ಕೊಡೆಯಲ್ಲಾರು ಬಿಟ್ಟು ಬರ್ಬೇಕಷ್ಟೇ. ನಮ್ಮ ಮನೆ ಹತ್ರ ನಮ್ಮ ಕೆಲವು ಆತ್ಮೀಯ ಗೆಳೆಯರೇ ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ನಾವು ಸಹ ಹೋಗಿ ಒಂದು 2 ಬರ್ದು ಬರುವ ನಾಸಿಕ್ ಬ್ಯಾಂಡ್. ಸ್ವಾಗತ ಮತ್ತೊಂದು ಹೊಸ ಬ್ಲಾಗಿಗೆ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ಚೈತ್ರ ನಾನು ಕರ್ಕೊಂಡು ಹೋಗಿ, ಅಂದರೆ ನನ್ನ ತಮ್ಮನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವರ ಮನೆಯವರು ಬರ್ತಿದ್ದಾರೆ. ಸೊ ಮನೆಯಲ್ಲಿ ಎಂತ ಸ್ಪೆಷಲ್ ಎಲ್ಲ ನಡೀತಾ ಉಂಟು ಅಂತ ಒಂದು ಮಾಹಿತಿ ಬಂತು. ಸೊ ನಾವು ಮನೆಗೆ ಹೋಗುವ ಅಂತೇಳಿ ಹೋಗ್ತಿದ್ದೇವೆ. ಮನೆಗೆ ನಮ್ಮ ಮನೆಯ ದಾರಿ ನೋಡಿ. ಇದನ್ನು ಬೇಡ ಮಾತಾಡಿ ಬೋರ್ ಆದ ಕಾನ್ಸೆಪ್ಟ್. ಸೊ ಅದು ಬೇಡ, ದೊಡ್ಡಪ್ಪ ಆ ರೀತಿಯಲ್ಲಿ ಹೋಗ್ತಿದ್ದಾರೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದೇ ಥರ ಫೇಸ್ಬುಕ್ಕಿನಲ್ಲಿ ನೋಡುವ ಫಾಲೋ ಮಾಡ್ಕೊಳ್ಳಿ. ಒಂದು ಥರ ಮೋಟಿವೇಶನ್, ಒಂದು ಥರ ಸಪೋರ್ಟ್ ಸಿಗ್ತದೆ ನಮಗೆ. ಆ ಸಪೋರ್ಟ್ ನೀವು ಮಾಡ್ತಾ ಇರಿ. ವೀಡಿಯೋಸ್ ನಾನು ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸ್ಟಾಪ್ ದಿಸ್ ರಬ್ಬಿಶ್. ಸಿಟಿಯಲ್ಲಿದ್ದವರಿಗೆಲ್ಲ ಅಡ್ವೆಂಚರ್ ಮಾಡಬೇಕಂದ್ರೆ ಒಂದು ರೋಡ್ಗಳನ್ನ ಹುಡ್ಕೊಂಡು ಹೋಗ್ಬೇಕು. ಅಡ್ವೆಂಚರಸ್ ರೋಡ್ಗಳು ಎಲ್ಲಿ ಉಂಟು, ಒಂದು ಆಫ್ ರೋಡಿಗೆ ಮಾಡಬೇಕು ಅಂತಾದರೆ ಹುಡ್ಕೊಂಡು ಹೋಗ್ಬೇಕು. ನಮ್ಮ ಊರಲ್ಲಿ ಆ ಥರ ಎಲ್ಲ ಒಂದು ಕಷ್ಟನೇ ಇಲ್ಲ ನಮಗೆ. ನೋಡಿ ಇಲ್ಲಿ ನೋಡಿ, ಎಲ್ಲ ರೋಡ್ಸ್ ಆಫ್ ರೋಡಿಂಗ್ ನೋಡಿ. ಗಾಡಿ ಜಂಪ್ ಹೇಗೆ ಆಗ್ತದೆ ನಾನು ಇನ್ನೂ ಎಕ್ಸ್ಟ್ರೀಮ್ ರೋಡ್ಗಳೆಲ್ಲ ತೋರಿಸ್ತೇನೆ ಮಾಡಿ. ಈ ಗ್ರೌಂಡಿಗೆ ಹೋಗೋ ದಾರಿ ನೀವು ನೋಡಬೇಕು, ಅದ್ಭುತ. ನಮ್ಮಲ್ಲಿ ಎಲ್ಲ ಆಫ್ ರೋಡ್ಗಳಿಗೆ ಏನು ಬರ ಇಲ್ಲ. ಪಾಪ ಸಿಟಿಯಲ್ಲಿದ್ದವರಿಗೆಲ್ಲ ಎಷ್ಟು ಕಷ್ಟ. ಅವ್ರು ಜಿಪ್ಸಿ ಹಿಡ್ಕೊಂಡೆಲ್ಲ ಕೆಲವು ಕಡೆ ಆಫ್ ರೋಡಿಂಗ್ ಎಲ್ಲ ಹೋಗುದು ನಾನು ನೋಡಿದ್ದೇನೆ. ದೂರ ಹೋಗುದು ಅಂದರೆ ಗಾಡಿಯನ್ನು ಮಾಡಿಫಿಕೇಶನ್ ಮಾಡ್ತಾರೆ ಆಫ್ ರೋಡಿಂಗೋಸ್ಕರ. ಅಯ್ಯೋ ಎಂತ ತೆಗೆದಕ್ಕಾಗಿ ಬಂದು ಬಿದ್ದು ನೀವು ತೆಗ್ದದ ಬಂದು ತಳಗಿ ಬಿದ್ದಿತ್ತು ಹೋಗಿ. ನೋಡಿ ಆಫ್ ರೋಡಿಂಗ್. ನೀವು ಫ್ರಂಟ್ ಬ್ರೇಕ್ ಹಿಡ್ತೀರಾ, ಗಾಡಿ ದಬ್ಬಾಕೊಳ್ಳೋದು ಇದ್ರೆ ಸಾಕು. ಇನ್ನು ಅಯ್ಯೋ ನೋಡಿ, ಆಫ್ ರೋಡಿಂಗಿಗೆ ಎಲ್ಲಿ ಸಹ ಹುಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ನಮ್ಮಲ್ಲಿ ಇರುವ ರೋಡ್ಗಳೆಲ್ಲ ಆಫ್ ರೋಡಿಂಗ್ ಇರುವಂಥ ರೋಡ್ಗಳು. ಎಂಥ ಒಂದು ಚಾನ್ಸ್ ನಮ್ಮದು ಅದೃಷ್ಟ. ಇವತ್ತು ಇಷ್ಟು ಚೆಂದ ಬಿಸಿಲುಂಟು, ಮೇಲೆ ಎಷ್ಟು ಚೆಂದ ಬಿಸಿಲುಂಟು ನೋಡಿ. ಕ್ರಿಕೆಟ್ ಆಡಲಿಕ್ಕೆ ಯಾರು ಜನ ಇಲ್ಲ ಇವತ್ತು. ಪ್ರತಿ ವಾರ ಆಡ್ತಾರೆ, ಇವತ್ತು ಯಾರು ಇಲ್ಲ ನೋಡಿ. ಅಲ್ಲಿ ನಮ್ಮ ದನಗಳೆಲ್ಲ ಕಟ್ಟಿದ್ದಾರೆ, ಕಾಣ್ತಾ ಉಂಟಾ? ಮೂಲೆಯಲ್ಲಿ ಗುಂಡ ಇದ್ದಾನೆ ನೋಡಿ, ಮೂಲೆಯಲ್ಲಿ ಗುಂಡ ಇದ್ದಾನೆ. ಹೌದು ಮಾರೆ, ಹೊಳೆ ದುಮ್ಮಿಕ್ಕಿ ಹರಿತಾ ಉಂಟು. ಹೊಳೆಯಲ್ಲಿ ನೋಡಿ ಎಷ್ಟು ನೀರುಂಟು ಅಂತ. ಇದು ನಮ್ಮ ತೋಟ, ಇದು ನಾವು ಆಡುವ ಗ್ರೌಂಡು, ಅದು ಹೊಳೆ. ಎಷ್ಟು ಚಂದ ಅಲ್ಲ ಈ ಹಳ್ಳಿ ಲೈಫ್. ಒಂಥರ ಜಾಸ್ತಿ ಒಂದು ಸ್ಟ್ರೆಸ್ ಇಲ್ಲ, ಟ್ರಾಫಿಕ್ ಇಲ್ಲ, ಕಷ್ಟಪಡಬೇಕು ಅಂತ ಇಲ್ಲ, ಟ್ರಾಫಿಕಲ್ಲಿ ಒದ್ದಾಡಬೇಕು ಅಂತ ಇಲ್ಲ. ಎಷ್ಟು ಚಂದದ ಲೈಫ್ ನೋಡಿ ನಮ್ಮದು. ಅದೃಷ್ಟವಂತರು.
ಗಾಡಿ ಟೈರ್ ಪಂಚರ್ ಆಗಿದೆ ಅಂತ ನನಗೆ ಡೌಟು. ನಾನು ಇವಾಗ ಗಾಳಿ ತುಂಬಿಸ್ಕೊಂಬಂದೆ, ಬಟ್ ಇವಾಗ ವಾಪಸ್ ಕಮ್ಮಿ ಆಗಿದೆ. ಹೌದು, ಈ ಟೈರ್ ಪಂಚರ್ ಆಗಿದೆ ಮಾರೆ. ನಾನು ಇಲ್ಲಿ ಜಾಸ್ತಿ ಹೊತ್ತು ನಿಂತೆ ಅಂದರೆ ಗ್ಯಾರಂಟಿ ಬಾಕಿ ಆಗ್ತಾನೆ ಅಂತ. ಗಾಡಿ ತೊಳೆಯೋ ದಿವಸ ಸುಮಾರು ದಿವಸ ಆಯಿತು ಮಾರೆ. ನೋಡಿ ಎಷ್ಟು ಚಂದ ನೋಡಿ, ಗ್ರೀನ್ 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 ಗ್ರೀನ್. ಪರವಾಗಿಲ್ಲ, ಒಳ್ಳೆ ಉಂಟು ಕ್ಲೈಮೇಟ್. ನಮ್ಮಲ್ಲಿ ಎಲ್ಲ ಒಂದು ಸ್ವಲ್ಪ ಮಳೆ ಕಮ್ಮಿ ಆದರೆ ಆಯಿತು, ಸೆಕೆಗೆ ಶುರುವೇ. ನೋಡಿ, ನಾನು ಸುಮಾರು ವೀಡಿಯೋಸ್ನ ಮಾಡ್ತಾನೆ ಇಲ್ಲಿ. ಆ್ಯಕ್ಚುಲಾಗಿ ನಂದು ತುಳುವಲ್ಲಿ ಒಂದು ಚಾನಲ್ ಉಂಟು, ಎಕ್ಸ್ಪ್ಲೋರರ್ ಮಿಥುನ್ ಅಂತ. ಸೊ ಅದರಲ್ಲಿ ನಾನು ಗಾಡಿ ರಿವ್ಯೂ ಎಲ್ಲ ಮಾಡ್ತೇನೆ ಇದೇ ಜಾಗದಲ್ಲಿ. ಎಲ್ಲದಕ್ಕೆ ಸಹ ಒಂದು ಕರೆಕ್ಟ್ ಒಂದು ಪರ್ಫೆಕ್ಟ್ ರೀಲ್ಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ರೀಲ್ಸ್ ಮಾಡಿದ್ದೆ ಒಂದು ಇನ್ಸ್ಟಾಗ್ರಾಮಲ್ಲಿ, ಅದು ಸಹ ಅಷ್ಟೇ ಒಂದು ಎಷ್ಟು 100K, ಹೌದು 1,00,000 ಮೇಲೆ ವ್ಯೂ ಆಗಿತ್ತು. ಸೊ ಅದು ಕೂಡ ಇಲ್ಲೇ ಮಾಡಿದ್ದು ನೋಡಿ ಜಾಗದಲ್ಲಿ. ಎಂಥ ಬ್ಯೂಟಿಫುಲ್ ಆಗಿರೋ ಜಾಗ. ಇಲ್ಲಿಂದ ನಮ್ಮದು ಮನೆಗೆ ತುಂಬ ದೂರ ಇಲ್ಲ. ಇಲ್ಲೇ ಆ್ಯಕ್ಚುಲಾಗಿ ಮನೆ ಕಾಣಿಸ್ತದೆ, ವಿಡಿಯೋದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ. ಇಲ್ಲೇ ಸ್ವಲ್ಪ ಮುಂದೆ ನಮ್ಮದು ಮನೆ ಇಲ್ಲಿ. ನನ್ನ ಕಾರ್ ತೆಗಿಯೋದು ತುಂಬ ದಿನ ಆಯಿತು ಮಾರೆ. ಈ ಕಾರಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಬ್ಯಾಟ್ರಿ ವೀಕ್ ಆಗಿದೆ. ಸೊ ಮೊನ್ನೆ ಹೋದಲ್ಲಿ ಅಷ್ಟೇ ಜರ್ಕ್ ಹೊಡೆದು ಸ್ಟಾರ್ಟ್ ಮಾಡಿದ್ದು. ಇದಕ್ಕೊಂದು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಗಬೇಕಷ್ಟೇ. ಫುಲ್ಲು ಮಣ್ಣಾಗಿದೆ ನೋಡಿ ವೆಹಿಕಲಲ್ಲಿ. ಬ್ಯಾಕ್ ಟು ಶಾಪ್. ಈಗ ಮನೆಯಲ್ಲಿ ಶಾವಿಗೆ ಮಾಡ್ತಿದ್ದಾರೆ. ಅಂದರೆ ಅದು ನಮ್ಮಲ್ಲಿ ಇಲ್ಲಿ ತುಳುವಲ್ಲಿ ಸೇಮೆದಾದಿ ಅಂತ ಹೇಳ್ತಾರೆ. ಭಾರಿ ಟೇಸ್ಟ್ ಆಯಿತು. ಅದಕ್ಕೆ ಚಿಕನ್ ಸಾರು ಮತ್ತು ಸುಕ್ಕ ಮಾಡ್ತಿದ್ದಾರೆ ಅಂತೆ. ಸೊ ರೆಡಿ ಆಗ್ತಾ ಉಂಟು. ಎಷ್ಟು ಜನ ಬರ್ತಾರೆ ಮನೆಗೆ. ಸೊ ಮಧ್ಯಾಹ್ನ ಒಂದು ಬೇರೆ ಪ್ಲ್ಯಾನ್ ಹಾಕಿದ್ದೇನೆ. ಒಂದು ಒಳ್ಳೆ ಫಾಲ್ಸ್ ಉಂಟು ಅಲ್ಲಿ. ಈಗ ಎಂಟ್ರಿ ಉಂಟು ಅಂತ ಗೊತ್ತಿಲ್ಲ. ಸೊ ವಿಜಿತ್ ಅಂತ ಒಬ್ಬ ಫ್ರೆಂಡ್ ಇದ್ದಾರೆ ನಮ್ಮದು. ಸೊ ನಾನು ಮತ್ತು ಅವ್ರು ಹೋಗುವಾಗ ಒಂದು ಪ್ಲ್ಯಾನ್ ಹಾಕಿದ್ದೇವೆ ಅವರ ಏತರ ಸ್ಕೂಟಿಯಲ್ಲಿ. ಸೊ ನೋಡುವ. ನನಗೆ ಫಸ್ಟ್ ಶಾಪಿಗೆ ಹೋಗ್ತಾರೆ. ಮನೆಗೆ ಬಂದಿದ್ದಾರಂತೆ ಗೆಸ್ಟ್ಗಳು. ಸೊ ಅವರಿಗೆ ವೈಟ್ ರೈಸ್ ಇಡುವ ಅಂತ. ಸೊ ವೈಟ್ ರೈಸ್ ಮತ್ತು ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ವೈಟ್ ರೈಸ್ ಬೇಕು ಅಂತ ಹೇಳ್ತಾನೆ ತಮ್ಮ ಕಾಲ್ ಮಾಡಿ. ಸೊ ವೈಟ್ ರೈಸ್ ಮತ್ತು ರೊಟ್ಟಿ ತೊಗೊಂಡೋಗ್ಬೇಕು. ನಾನು ಇಲ್ಲಿಂದ ಈಗ ವೈಟ್ ರೈಸ್ ಮತ್ತು ರೊಟ್ಟಿ ತೊಗೊಂಡು ಸೀದಾ ಹೊರಡ್ತೇನೆ ಮನೆಗೆ. ಒಳ್ಳೆ ಹಸಿವು ಸಾಕೊಂಡು ಕರೆಕ್ಟ್ 1 ಗಂಟೆ ಆಗಿದೆ. ಹೋಗಿ ಫುಲ್ ಬ್ಯಾಟಿಂಗ್ ಮಾಡಬೇಕೀಗ. ಮಾಡಿ ಮನೆಗೆ ಹೋಗ್ತಿದ್ದೇನೆ ನೋಡಿ. ಒಂದು ಫುಲ್ ಬಾಕ್ಸ್ ರೊಟ್ಟಿ ಇಟ್ಕೊಂಡಿದ್ದೇನೆ, ಒಂದು ಫುಲ್ ಬಾಕ್ಸ್. ಮುಂದೆ ಬರಬೇಕಿಲ್ಲ, ಶಾಪಿಂಗ್ ಆಗ್ತದೆ. ಮತ್ತು ಸ್ವಲ್ಪ ತಗೊಂಡು ಹೋಗೋದು ಕಮ್ಮಿ ಆಗಬಾರ್ದಲ್ಲ ಯಾವತ್ತು. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ ಆನ್ ದಿ ವೇ ಟು ಮನೆಗೆ. ಹೋಗಿ ಚಿಕನ್ ಸಾರಲ್ಲಿ ರೊಟ್ಟಿ ಮತ್ತು ಚಿಕನ್ ಸಾರು ಮತ್ತು ಸೇಮಿಗೆಲ್ಲ ಸರಿ ಬ್ಯಾಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಶಾಕ್ ಅಬ್ಸರ್ ಹಾಕಿದ್ದೇವೆ ನಾಯಿಗೆ. ಸತ್ಯ ನೋಡೋದು ಹೇಗೆ ಆ್ಯಕ್ಷನ್ ನೋಡಿ ಬಾ ತೋರಿಸ್ತೇನೆ ಬಾ. ಚಾರ್ಜ್ ಆಗ್ತದಾ? ಹೇಗೆ ಚಾರ್ಜ್ ಮಾಡು. ಎಂತ ಬಾ ಸುಳ್ಳು, ಬರೀ ಸುಳ್ಳು ಮಾತಾಡು. ಹಿಡ್ಕೋ. ನೋಡು ಎಂತ ಚಾರ್ಜರ್ ಪೆನ್ ನೋಡು. ಎಂತ ತೋರಿಸಿ, ಎಂತ ಉಂಟಿದಲ್ಲಿ ಸ್ಪೆಷಲ್ ಎಂತ ತೋರಿಸಿ ನೀನು ನನಗೆ. ಹಾಂ ಸ್ಪೆಷಲ್ ಎಂತ ತೋರಿಸಿದ ನಂತರ ಹೌದಾ? ಬಾರಿ ಮಾತಾಡೋದು. ಯಾರ ಹತ್ರ ಮಂಗ ಮಾಡೋದು ಯಾರನ್ನ ನೀನು? ಜನಗಳನ್ನ ಮಂಗ ಮಾಡೋರಿದ್ದಾರೆ, ಸ್ಕ್ಯಾಮ್ ಮಾಡ್ತಿದ್ದಾನೆ ಜನಗಳೊಟ್ಟಿಗೆ. ನಂಬೇಡಿ. ಒಂದು ಚಾರ್ಜ್ ಆಗೋ ಪೆನ್ ಯಾವ್ದಾರು ಉಂಟಾನ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ತುಂಬಾ ಸ್ವೀಟ್ ತಗೊಂಬಂದಿದ್ದಾನೆ. ಎಂತೆಲ್ಲ ಸ್ವೀಟ್ ತಂದು ಹೇಳಿದಾನೆ. ಎಂತೆಲ್ಲ ತಂದು ಹೇಳು. ಬಾ ನನಗೆಂತ ಎಷ್ಟೆಲ್ಲ ತಂದೆ. ನನಗೆ ತಂದದ್ದು ಯಾರಿಗೆ ತಂದು? ಗೋಧಿ ಲಾಡು ಭಯಂಕರ ಫೇಮಸ್ ಲಾಡು. ಅದು ಓಪನ್ ಮಾಡು, ಒಂದು ತಿಂದು ನೋಡು ಹೇಗುಂಟು ಅಂತೇಳಿ. ಇದು ಯಾರಿಗೆ? ಜೆಮ್ಸ್ ನನಗೇನಾ? ನಾನು ಸಣ್ಣವಾದಿಲ್ಲ, ನನಗೆ ಗೊತ್ತಿಲ್ಲ. ನೋಡಿ ಎಷ್ಟು ಪ್ರೀತಿ ಅಂದರೆ ನನ್ನ ಹತ್ರ. ಭಯಂಕರ ಇಷ್ಟ ಅವನಿಗೆ ನನ್ನ ಹತ್ರ. ಅದಕ್ಕೋಸ್ಕರ ನನಗೆ ಅವ ಗೋಧಿ ಲಾಡು ಬೀಳ್ಬೋದು ಮಾರ್ಯ. ಬೀಳುದಿಲ್ವಾ? ಓಕೆ ಓಪನ್ ಮಾಡು. ನಿಮಗೆಲ್ಲ ಸೇರಿ. ಹ್ಞೂ ಅಜ್ಜಿ ಎಂತೆಲ್ಲ ಗಮ್ಮತ್ತು ಮಾಡಿದ್ದೀರಾ? ಅಜ್ಜಿ ಎಂತೆಲ್ಲ ಗಮ್ಮತ್ತು ಮಾಡಿದ್ದೀರಾ ಹೇಳಿ. ಕೋಳಿ ಸುಕ್ಕ, ಕೋಳಿ ಸಾರು, ರೊಟ್ಟಿ ತಂದೆ ನಾನು. ಈಗ ವೈಟ್ ರೈಸ್ ಇರ್ತಿದ್ದಾರೆ. ಮತ್ತೆ ಬೇರೆ ಸೂಪರ್ ಉಂಟು ಅಜ್ಜಿ ಇದು.
ಸ್ವೀಟ್ ಉಂಟು, ಸ್ವೀಟ್ ತಿನ್ಲಿಕ್ಕೆ ಆಗ್ತದೆ ನೋಡಿ. ಆಗುದಾದ್ರೆ ಮಾತಾಡ್ತೀನಿ. ಅದ್ಭುತ ಉಂಟು ಆಯ್ತಾ. ಗೋಧಿ ಲಾಡು. ನಾನು ಚಿಕ್ಕ ಇಲ್ಲಿ ಮನೆಯಲ್ಲಿ ಚಿಕ್ಕವನು ಇರ್ತಾನೆ, ನಾನು ಮತ್ತೆ ಅಜ್ಜಿಗೆ ಒಂದು ಜೇಮ್ಸ್, ನನಗೊಂದು ಆಯ್ತಾ ಅಜ್ಜಿ, ಇಬ್ಬರಿಗೆ ಮಾತ್ರ, ಬೇರೆ ಯಾರಿಗೆ ಕೊಡ್ಲಿಕ್ಕಿಲ್ಲ. ಮತ್ತೆ ಅಜ್ಜಿಗೆ ನೀನೊಂದು ಐಟಮ್ ತರಲಿಲ್ಲ, 90. ಅಜ್ಜಿ ಟೀ ಕುಡಿಯೋದಿಲ್ಲ, 9 ಟೀ ಕುಡಿಯೋದು ಅಜ್ಜಿ ಆಯ್ತಾ. ಅವ್ರಿಗೆ ಅಜ್ಜಿ ಟೀ ಕುಡಿಯಲ್ಲ, 90 ನೀನು ತರಲಿಲ್ಲ. ಭಾರಿ ಬೇಜಾರಾಗಿದೆ ಅಜ್ಜಿಗೆ. ನಾನು ಅಜ್ಜಿ ಸ್ವಲ್ಪ ಬೇಜಾರಾಗಿದೆ ನಿಮಗೆ, ನೀವು ತಂದು ಕೊಡಲಿಲ್ಲ ಅಂತೇಳಿ. ಆಯ್ತು ಬಿಡು. ಇವನು ಪುಕ್ಸಟೆ ಅಂತ ಇಲ್ಲೇ ತಿಂತಾನೆ, ಇಲ್ಲೇ ಮನಿ ಕತ್ತ ನೋಡು. ಪುಕ್ಸಟೆ ಅಂತ ಇವನು. ಲಕ್ಷ್ಮೀ ಕಾಲಲ್ಲಿ ಲಕ್ಷ್ಮೀ ತೋರಿಸಿ. ದೇವರೇ ಭಯಂಕರ ಉಪದ್ರ. ಲಕ್ಷ್ಮಿ ಬ್ಲಾಗ್ ಅಲ್ಲಿ ಇಲ್ಲ ಎಷ್ಟಾದ್ರು. ಸಾವುಕಾರ ಮಂದಿ ಐಫೋನ್ ಅಲ್ಲಿ ನೀವು ವಿವೋಲ್ ಇರ್ತೀರಿ, ನಾವು ಐಫೋನ್ ಅಲ್ಲಿ ಇರ್ತೀವಿ. ನೋಡು, ಇನ್ನೊಂದು 5 ವರ್ಷದಲ್ಲಿ ಫ್ಯೂಚರ್ ಇದು ಬ್ಲಾಗರ್ ಇವನು. ಮತ್ತೆ 5 ವರ್ಷದಲ್ಲಿ ನೀನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಾಯ್ತಾ. ಧರ್ಮಸ್ಥಳದ ಬಗ್ಗೆ ಎಲ್ಲ ನೀನೇ ಮಾಡಿದ್ರೆ ಆಯ್ತು ಆಯ್ತಾ. ಶೂಟ್ ಕ್ಯೂಟ್ ಆಗಿದಲ್ಲ ನಮ್ದು. ಅಪ್ಪನವರೇ ಊಟ ಮಾಡ್ತಿದ್ದೀರಾ? ಎಷ್ಟು ಜನ ಬಂದಿದೆ ಅಂತ ತೋರ್ಸೋಣ ನಮ್ಮ ಆಡಿಯನ್ಸಿಗೆ. ದೊಡ್ಡಮ್ಮನವರು, ಅಜ್ಜಿ, ಇಲ್ಲಿ ಯಾರಿಲ್ಲ. ಬಾಕಿಯವರೆಲ್ಲ ಹೊರಗಡೆ ಊಟ ಮಾಡ್ತಿದ್ದಾರೆ. ನಮಗೆ ಹುಳ್ಳು ಇಲ್ಲ ಮಾರೆ ಊಟ ಮಾಡೋದಲ್ಲ. ಇಷ್ಟು ಜನ ಬಂದ್ರ ಮಾರೆ, ನನಗೆ ಗೊತ್ತಾಗಿಲ್ಲ ಎಲ್ಲ ಅಂತ. ನೀನು ಊಟ ಮಾಡ್ತೀಯ ಬ್ರೋ? ಎಂತ ಬ್ರೋ ಜವಾಬ್ದಾರಿ ತಗೊಂಡು ಬರೆಸ್ತಿದ್ಯಾ ಅಂತ? ಜವಾಬ್ದಾರಿ ತಗೊಂಡಿದ್ಯಾ ಈಗ ಸ್ವಲ್ಪ? ದೊಡ್ಡಪ್ಪ ಅಂತ ಬೆನ್ನಲ್ಲಿ ಕೊಡೆ ನೋಡು, ಸ್ಟೈಲ್ ಅದೆಲ್ಲ. ನೀವೆಲ್ಲ ಗೊತ್ತುಂಟ ಆ ಟ್ರೆಂಡ್ ಎಲ್ಲ. ಈಗಿನ ಕಾಲದ ಸ್ಟೈಲ್ ಅಲ್ಲ, ಮೊದಲಿನ ಕಾಲದ ಸ್ಟೈಲ್. ನಂದು ಮಗಳು ಸೂಟೆ ಭಾರಿ ಜೋರಿದ್ದಾರೆ. ನೀವು ಸೋತೋಗ್ತೀರಿ ಅಂತ ಅನಿಸೋದು ನನಗೆ. ಹೋಗಿ ಹೊಳೆ ಹತ್ರ ಒಂದು ರೌಂಡ್ ಧನುಷ ಕರ್ಕೊಂಡು ಹೋಗ್ತೇನೆ. ಬಾ ಹೋಗೋ, ಸೀದಾ ಹೋಗೋ. ಎಲ್ಲ ಆಪಣ ಬರ್ಸೋದು ಹೋಗ್ ಸಂಕ ಬೇಕು ಸೀದಾ. ಬೈಕ್ ಬೇರೆ ಸಾಧನ ಅರ್ಧ ಖರ್ಚಾಗ ಎಲ್ಲ ಬೋರ್ಡ್ ಮಾರೆ ಗಾಳಿ ಜಾಂದ್ ಬೊಳ್ಳಂಜೆ ಭಯಂಕರ. ಈಗ ಎಕ್ಸ್ಪೀರಿಯನ್ಸ್ ಅಲ್ಲ ಬ್ರೋ, ಅವ್ನು ನನಗಿಂತ ಚಂದ ಗಾಡಿ ಕೊಂಡು ಹೋಗ್ತಾನೆ ಈಗ. ಬೊಳ್ಳಂಜೆ ಅಂದ್ರೆ ಹೇಳ್ತಾ ಗೊತ್ತಾ ನಿಂಗೆ? ಯಾರು ಬೊಳ್ಳಂಜೆ ಅಂದ್ರೆ ಇಲ್ಲಿ ಗಾಡಿ ಹೋಗ್ತಿರೋ ಆ ವ್ಯಕ್ತಿ ಹೆಸರು ಅಶ್ವತ್ ಬೊಳ್ಳಂಜೆ. ನೋಡಿ, ನಮ್ಮ ಒಂದು ಅದ್ಭುತವಾದ ಪ್ಲೇಸ್. ನಾವು ಹಳ್ಳಿಯಲ್ಲಿ ಇದ್ರೆ ಇದೊಂದು ಎಂತ ಒಂದು ಅಡ್ವಾಂಟೇಜ್, ಮತ್ತೊಂದು ಭಯಂಕರ ಒಂದು ಜಾಲಿ ಅಂತ ಹೇಳ್ಬೋದು. ಈ ಥರ ಎಲ್ಲ ನೋಡಿ ಸಿಟಿಯಲ್ಲಿ ಇದ್ರೆ ಇರ್ತದೆ ನೋಡಿ, ಎಷ್ಟೊಂದು ನೇಚರ್ನ ನಡುವಲ್ಲಿ ನಾವಿದ್ದೇವೆ ನೋಡಿ. ರೋಡ್ ಮಾತ್ರ ನೋಡೋಕೆ ಸ್ವಲ್ಪ ಗಾಬರಿ ಆಗ್ತದೆ. ಓಹೋ ಸ್ವಲ್ಪ ಆಚೆ ಬದಿಯಿಂದ ಹೋಗಿ ಡರ್ಟ್ ರೋಡ್ ಆಗಿದೆ. ಡರ್ಟ್ ರೋಡಲ್ಲಿ ಹೋಗಿದ್ದಾರೆ, ಇಲ್ಲಿಂದ ಹೋದ್ರೆ ಆಯ್ತು ನೋಡಿ. ಅಲ್ಲಿ ರೋಡ್ ನೋಡಿ, ಅದ್ಭುತವಾದಂಥ ಸೂಪರ್ ಡೂಪರ್ ರೋಡ್. ಆಹಾ, ಈ ರೋಡಲ್ಲೆಲ್ಲ ಹೋಗ್ಲಿಕ್ಕೆ ಅದೃಷ್ಟ ಮಾಡಿರ್ಬೇಕು ನಾವು. ಕಾಲು ಕೊಟ್ಕೊಂಡು ಹೋಗಿ ಮಾರೆಯ, ಕೆಳಗಡೆ ಬಿದ್ದರೆ ಮೂಂಕಿನ ಚೋಳಿ ಇರ್ಲಿಕ್ಕಿಲ್ಲ. ಆಹಾ, ಎಂಥ ಬ್ಯೂಟಿಫುಲ್, ಎಂಥ ಬ್ಯೂಟಿಫುಲ್ ಸೂಪರ್ ಡೂಪರ್ ಆಗಿರೋ ರೋಡಲ್ಲಿ ಹೋಗ್ತೇನೆ. ನನ್ನ ದೊಡ್ಡಪ್ಪನ ಮನೆ ಇದು. ಓಹೋ ಎಂತ ಅದ್ಭುತ. ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಆಹಾ, ಎಂತ ಒಂದು ರೋಡನ್ನು ಮಾಡಿಕೊಟ್ಟಿದ್ದೀರಿ. ಆಹಾ, ಅಮೆರಿಕದಲ್ಲೆಲ್ಲ ಹೇಗಂದ್ರೆ ಮಳೆ ಬಂದು 10 ನಿಮಿಷದಲ್ಲಿ ರೋಡಲ್ಲಿದ್ದ ನೀರೆಲ್ಲ ಆವಿಯಾಗಿ ಹೋಗ್ತದೆ ಅಂತೆ. ಅಂದ್ರೆ ಹಿಂಗೆ ಹೋಗ್ತದೆ. ಅಂದ್ರೆ ಡ್ರೈನೇಜ್ ಸಿಸ್ಟಮ್ ಅಷ್ಟು ಒಳ್ಳೇದುಂಟು ಅಂತ ಲೆಕ್ಕ ಅಮೆರಿಕದಲ್ಲೆಲ್ಲ. ನಮ್ಮ ದೇಶದ ಎಲ್ಲ ಊರಲ್ಲಿ ಉಂಟ ಗೊತ್ತಿಲ್ಲ, ನಮ್ಮ ಊರಲ್ಲಿ ಹೇಗೆ ಅಂತ ಹೇಳಿದ್ರೆ ಮಳೆ ಬಂದು 10 ನಿಮಿಷ ಆದ ಮೇಲೆ ರೋಡ್ ಯಾವುದು ಅಂತ ಹುಡುಕಬೇಕು. ನಮಗೆ ಅದು ಪರಿಸ್ಥಿತಿ. ಎಂಥ ಒಂದು ಅವಸ್ಥೆ ಮಾರೆ. ಅಲ್ಲಿ 10 ನಿಮಿಷದಲ್ಲಿ ರೋಡ್ ಡ್ರೈ ಆಗ್ತದೆ. ಅಂದರೆ ರೋಡ್ ಉಂಟು ಅಂತೇಳಿ, ಆದರೂ ನಮ್ಮಲ್ಲಿ ರೋಡಿನ ಅಸ್ತಿತ್ವನೇ ಇಲ್ಲ. ಮತ್ತೆ ಎಂಥ ಬ್ಯೂಟಿಫುಲ್ ಜಾಗ ಕರ್ಕೊಂಡ್ಬಂದಿದ್ದೇನೆ ಅಂದರೆ ನಿಮ್ಮನ್ನ. ಆಹಾ, ಬನ್ನಿ ನೋಡಿ. ನಾವು ಮೊದಲೆಲ್ಲ ಎಂತ ಮಾಡ್ತಿದ್ವಿ ಅಂದರೆ ನಿಲ್ಲಿಸಿ ಅಶ್ವಥ್ ಅವರೇ ನಡುವಲ್ಲಿ. ಎಂಥ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ತೋರಿಸ್ತೇನೆ ಬನ್ನಿ. ನಾವು ಇದನ್ನೆಲ್ಲ ಬಿಟ್ಟು ಎಲ್ಲೆಲ್ಲೋ ತಿರುಗಾಡ್ಲಿಕ್ಕೆ ಹೋಗ್ತೇವೆ ನೋಡಿ. ಸಂಕದ ನಡುವಲ್ಲಿದ್ದೇವೆ, ಸೇತುವೆಯ ನಡುವಲ್ಲಿದ್ದೇವೆ ನಾವು. ಧನುಷು ಸೈಡಿಗೆಲ್ಲ ಹೋಗ್ಲಿಕ್ಕಿಲ್ಲ, ನಡುವಲ್ಲಿ ಮಾತ್ರ ನಿಂತ್ಕೊಳ್ಳಿಕ್ಕೆ ನೋಡಿ. ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದು. ಇಲ್ಲಿ ನಾವು ಸಣ್ಣದಿರುವಾಗ ಎಂತ ಮಾಡ್ತಿದ್ವಿ ಗೊತ್ತಿಲ್ಲ ಧನುಷು, ಇಲ್ಲಿಂದ ಹಾರ್ತಿದ್ವಿ. ಅವಾಗ ನಾವು ಸಣ್ಣದಿರುವಾಗೆಲ್ಲ ಇಲ್ಲಿ ಇದಿಲ್ಲ, ಈ ಥರ ಸೇತುವೆಗಳಿಲ್ಲ. ಅವಾಗೆಲ್ಲ ಏನಂದರೆ ಅಡಿಕೆ ಮರ ಇರ್ತದಲ್ಲ, ಅದು ಬಿದ್ದ ಅಡಿಕೆ ಮರ ಇರ್ತದೆ. ಮಳೆಗೆ ಗಾಳಿಗೆಲ್ಲ ಬಿದ್ದ ಅಡಿಕೆ ಮರಗಳಿರ್ತದೆ. ಸೊ ಅದನ್ನೆಲ್ಲ ತಗೊಂಬಂದು ಇಲ್ಲಿ ಒಂದು ಸೇತುವೆ, ಟೆಂಪರರಿ ಸೇತುವೆ ಮಾಡಿ ಅದಕ್ಕೆ ಆಚೆ ಈಚೆಯಿಂದ ಕೈಸಂಗ್ ಅಂತ ಹೇಳ್ತಾರೆ. ತುಳುವಲ್ಲಿ ಕೈಸಂಗ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಕೈಯಲ್ಲಿ ಹಿಡಿಲಿಕ್ಕೆ ಆಚೆ ಈಚೆ ಒಂದು ಬಿದಿರಿನದ್ದು ಹಾಕಿ
ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಮತ್ತು ಅದರ ಮೇಲಿಂದ ನಾವು ಜಿಗಿಯುವುದು ನೀರಿಗೆ ಅವಾಗೆಲ್ಲ. ಇವಾಗ ನೀರಿತ್ತಲ್ಲ ಇಷ್ಟು ಇಷ್ಟು ನೀರಿಲ್ಲ ಆಯ್ತು, ಸೀಸನ್ ಕಮ್ಮಿ ಆದಾಗ. ಚಳಿಗಾಲದಲ್ಲೆಲ್ಲ ಇಲ್ಲಿ ಬಂದು ಈಜು. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಉಂಟು ನಮ್ಮ ಬೆಳ್ಳಾರಿಯಲ್ಲಿ. ಸೊ ಆ ದೇವರದ್ದು ಜಲಕದ ಗುಂಡಿ ಅಂತ ಹೇಳ್ತಾರೆ. ಸೊ ದೇವರು ಸ್ನಾನ ಮಾಡುವ ಜಾಗ ಅಂತ ಲೆಕ್ಕವಲ್ಲಿ ಜಲಕದ ಗುಂಡಿ ತುಂಬ ಆಳ ಇತ್ತಂತೆ ಮೊದಲೆಲ್ಲ. ತುಂಬ ವರ್ಷಗಳ ಹಿಂದೆ ಅದನ್ನೆಲ್ಲ ಒಂದು ಅಪ್ಪ ಎಲ್ಲ ಹೇಳಿದ ನನಗೆ ನೆನಪು, ತುಂಬ ವರ್ಷದ ಹಿಂದೆ. ಹಾಗೆಲ್ಲ ಒಂದು ತೆಂಗಿನ ಮರ ಮುಳುಗುವಷ್ಟು ನೀರಿತ್ತಂತೆ ಅದರಲ್ಲಿ. ಇವಾಗೆಲ್ಲ ಸ್ವಲ್ಪ ನೀರಿಗೆ ಹೊಯ್ಗೆ ಸೇರಿ ಅದೊಂದು ಕಾರ್ನರಲ್ಲಿ ಯಾವಾಗಲೂ ನೀರಿದ್ರೆ ಎಂತ ಆಗ್ತದೆ ಅಂದರೆ, ನೀರು ಒಂದು ಸೈಡಿಂದ ಬಂದು ಅಲ್ಲಿ ಹೊಯ್ಗೆಯನ್ನು ತಗೊಂಡ್ಬಂದು ಸ್ಟೋರ್ ಮಾಡ್ತಾರೆ ನೋಡಿ. ಆ ಹೊಯ್ಗೆ ಸೇರಿ ಇವಾಗ ಸ್ವಲ್ಪ ಅಲ್ಲಿ ಗುಂಡಿ ಇಲ್ಲ ಅಷ್ಟೊಂದು. ಇಲ್ಲಾದರೆ ಸಿಕ್ಕಾಪಟ್ಟೆ ಗುಂಡಿ ಇತ್ತು. ಈ ಥರ ಎಂಥ ಒಂದು ಬ್ಯೂಟಿಫುಲ್ ಆಗಿರೋ ಸೀನ್ ನೋಡಿ, ಎಷ್ಟು ಚೆಂದ ಉಂಟು ನೋಡಿ ಜಾಗ. ಒಂದು ಸಾಯಂಕಾಲ ಹೊತ್ತು ಒಂದು ವಾಕ್ ಬಂದು, ಇವಾಗೆಲ್ಲ ಯಾರಿಗೆ ಟೈಮ್ ಉಂಟು ಹೇಳಿ, ಮೊದಲೆಲ್ಲ ಬರ್ತಾ ಇದ್ವಿ ನಾವು. ಎಸ್, ಅಲ್ಲಿ ಗ್ರೌಂಡಲ್ಲಿ ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನೋಡು. ಅದನ್ನು ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ಭಯಂಕರ ಆಗ್ತೊಂಡದೆ. ಒಂದು ರೌಂಡ್ ಅಲ್ಲಿಗೆ ಹೋಗಿ ನೋಡ್ಕೊಂಬರುವ, ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ನೋಡ್ಕೊಂಬರುವ. ಅಲ್ಲ ಹೋಗುವಲ್ಲ, ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ನೋಡೋಣ, ಹೋಗೋಣ. ಎಸ್, ಲೆಟ್ಸ್ ಗೋ. ನಾವೆಲ್ಲ ಉದುರ್ತಿದ್ದೇವೆ ಅಂತ ನನಗೆ ಡೌಟ್ ಆಗಿದೆ. ರೋಡ್ ನೋಡಿ, ಈಗ ದಬ್ಬಾಕೊಳ್ಳುವ ಸ್ಕೀಮ್ ಇತ್ತು ಇಲ್ಲಿ, ಭಾರಿ ಜಾಗ್ರತೆಯಲ್ಲಿ. ಮತ್ತೆ ನಾನು ಸುಮ್ಮನೆ ಹೇಳೋದಿಲ್ಲ ನೋಡಿ, ನಮ್ಮಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ರೋಡಿಗಿಂತ ಜಾಸ್ತಿ ಆಫ್ ರೋಡ್ ಇರ್ತದೆ. ನಮಗೆ ಬೇರೆಲ್ಲ ದೂರ ಹೋಗಬೇಕು ಅಂತ ಇಲ್ಲ. ಇವಾಗ ಕೆಲವರೆಲ್ಲ ಪಟ್ಲ ಬೆಟ್ಟ ಹೋಗ್ತಾರೆ, ಮತ್ತು ಮಾಂದಲ್ಪಟ್ಟಿಗೆ ಹೋಗ್ತಾರೆ. ನಮಗೆಲ್ಲ ಅದು ರಗಳೇ ಇಲ್ಲ. ನಮ್ಮ ಊರೇ ನಮಗೆ ಮಾಂದಲ್ಪಟ್ಟಿ, ನಮ್ಮ ಊರೇ ನಮಗೆ ಎಂತ ಪಟ್ಲ ಬೆಟ್ಟ ಇದ್ದಾಗೆ ನೋಡಿ. ಬೇರೆಯವ್ರದ್ದು ಅಂಗಳದಲ್ಲಿ ಅಲ್ಲಿ ರೋಡ್, ಮೇನ್ ರೋಡದ್ದು, ನಾವು ನಿಜವಾಗ್ಲೂ ಆ ರೋಡಲ್ಲಿ ಹೋಗ್ಬೇಕು ಆ್ಯಕ್ಚುಲಾಗಿ. ಬಟ್ ನಾವು ನೋಡಿ ನಮ್ಮದು ದೊಡ್ಡಪ್ಪನ ಅಂಗಳದಲ್ಲಿ ಹೋಗ್ತಿದ್ದೇವೆ. ಈಗೆಲ್ಲ ರೋಡ್ ಇದೇ ರೋಡು, ರಗಾಲೆ ಇಲ್ಲ ಅಲ್ಲ, ಏರೆಗಾವು ಕಿರಿಕಿರಿ ನೋಡಿ. ಆ ದೊಡ್ಡಪ್ಪನದು ಕಾರ್ ಉಂಟಲ್ಲಿ, ಟಾಟಾ ಇಂಡಿಕಾ ವಿಸ್ಟಾ. ಅದರದ್ದು ನಾನು ಆದಷ್ಟು ಬೇಗ ತುಳುವಿನಲ್ಲಿ ಒಂದು ರಿವ್ಯೂ ಮಾಡಲಿಕ್ಕೆ ಉಂಟು ನೋಡಿ. ಅಶ್ವತ್ಥನಿಗೆ ನಾನು ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ, ನಾನು ಕೆಳಗೆ ಇರ್ತೇನೆ, ಮತ್ತು ನನ್ನ ಕೈ ಕಾಲದೆಲ್ಲ ಚೋಲಿ ಹೋಗಿರ್ತದೆ, ಸಿಪ್ಪೆ ಹೋಗಿರ್ತದೆ ಅಷ್ಟೇ. ಲೆಟ್ಸ್ ಗೋ. ಆಗ್ತೊಂಡು ಗೊತ್ತಾ ನಿಂಗೆ ಅಲ್ಲಿ ಎಲ್ಲ ಮಾರೆ ನಾಸಿಕ್ ಬ್ಯಾಂಡ್ ಅದು ನೋಡಿ. ಇವಾಗ ಹೆಂಗೆ ಬಡಿತಾರೆ ಅಂತ ಕೊಡೆಯಲ್ಲಾರು ಬಿಟ್ಟು ಬರ್ಬೇಕಷ್ಟೇ. ನಮ್ಮ ಮನೆ ಹತ್ರ ನಮ್ಮ ಕೆಲವು ಆತ್ಮೀಯ ಗೆಳೆಯರೇ ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ನಾವು ಸಹ ಹೋಗಿ ಒಂದು 2 ಬರ್ದು ಬರುವ ನಾಸಿಕ್ ಬ್ಯಾಂಡ್. ಬಂಡಿ ಬೈಕಿನ ಜೋಶ್ ಆಗಿರ್ತದೆ. ನಿಜ ಓಡ್ಲಿಕ್ಕಿಲ್ಲ, ಓಡ್ಬೇಡ ಧನುಷ್, ಓಡ್ಬೇಡ, ಇವನ್ ಸಹ ಓಡ್ತಾನೆ. ಧನುಷ್ ಡ್ಯಾನ್ಸ್ ಮಾಡು. ಆ ಧನುಷ್ 2 ಸ್ಟೆಪ್ ಹಾಕು ಆಗಲಿ. ಮಕ್ಕಳು ಗೌಜಿ ಮಾಡ್ತಿದ್ದಾನೆ ಮಾರೆ. ಖುಷಿ ಅಂತ ಹೇಳಿದ್ರೆ ಉಂಟಲ್ಲ, ನಮ್ಮ ಗ್ರೌಂಡಲ್ಲಿ ಎಷ್ಟೆಲ್ಲ ಆಕ್ಟಿವಿಟೀಸ್ ಆಗ್ತದೆ ನೋಡಿ. ಒಂದು ಕಡೆಯಿಂದ ಕ್ರಿಕೆಟ್ ಆಡ್ತಾರೆ, ಒಂದು ಕಡೆಯಿಂದ ನಾನು ಕಾರ್ದು ರಿವ್ಯೂ ಮಾಡ್ತೇನೆ. ಈಗ ನಾಸಿಕ್ ಬ್ಯಾಂಡ್ ಇದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಒಂದು ಯಾವ್ದಾದ್ರು ಒಂದು ಖಾಲಿ ಜಾಗವನ್ನು ಈ ತರ ಯುಟಿಲೈಸ್ ಮಾಡ್ಕೋಬೇಕು ನೋಡಿ. ನಾವು ಮಂಗಳೂರಿನವರಲ್ಲವೇ, ಭಯಂಕರ ವಿಶಾಲ ಹೃದಯದವರು, ಹಾಗೆ ಆಗಿದ್ದೇವೆ. ಈಗ ದೊಡ್ಡ ಗ್ರೌಂಡ್ ಉಂಟು, ಇದನ್ನು ಎಷ್ಟು ಚಂದ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ನೋಡಿ. ಅಲ್ಲಿ ಈಗ ನಾಸಿಕ್ ಬ್ಯಾಂಡ್ ಪ್ರಾಕ್ಟೀಸ್ ಆಗ್ತದೆ. ಅದೇ ತರ ಸಾಯಂಕಾಲ ಇನ್ನೊಂದು 5 ಗಂಟೆ ನಂತರ ಕ್ರಿಕೆಟ್ ಆಡ್ತಾರೆ ಇಲ್ಲಿ. ನಾನು ಸಹ ಆಡ್ತೇನೆ. ಕ್ಯಾಮರಾಮ್ಯಾನ್ ನನಗೆ ಧನುಷ್, ಸೊ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾನೆ. ಮೊಬೈಲ್ ಶೇಕ್ ಆದರೆ ಅದಕ್ಕೆ ಅವನೇ ಜವಾಬ್ದಾರಿ, ನಾನು ಜವಾಬ್ದಾರಿ ಅಲ್ಲ. ನನ್ನ ಹತ್ರ ಕೇಳಿಕ್ಕಿಲ್ಲ, ಯಾಕೆ ವಿಡಿಯೋ ಕ್ವಾಲಿಟಿ ಹಾಳಾಗಿದೆ ಅಂತ ನನ್ನ ಆಡಿಯನ್ಸ್ಗೆ ಬೇಜಾರಾಗ್ತದೆ ನೀನು ಆಚೆ ಚೆಲ್ಲಾಡ್ಸಿದ್ರೆ. ಓಕೆ, ಕೂಡಾಯ ತೋಟದ ಬಗ್ಗೆ 2 ಮಾತು ಹೇಳ್ಬೇಕು ದಯವಿಟ್ಟು. ಹೌದಾ, ನಾಸಿಕ್ ಬ್ಯಾಂಡ್ ಬೊಟ್ಟುದಿಲ್ಲ ಬೊಟ್ಟು. ಇವನು ಕಲ್ಲಿಗೆ ಹೊಡಿಬೇಕಷ್ಟೇ. ಅಶ್ವಥ್, ಇದೆಷ್ಟು ಹೇಳು, ಇದೆಷ್ಟು ಅಂದಾಜಾಗಿದೆ ನೋಡು ಇವನಿಗೆ. ಎಷ್ಟಿದು? ಇಲ್ಲ, ಸರಿ ಇದ್ದಾನೆ ಮಾರೇವ. ಎಷ್ಟಿದು?
ಇವ ಸೆನ್ಸರ್ ಕಟ್ ಮಾಡಿರ್ತಾನೆ ಮಾರೆ, ಡಬಲ್ ಮೀನಿಂಗ್ ಎಲ್ಲ ಮಾಡಿ. ಫ್ಯಾಮಿಲಿ ಆಡಿಯನ್ಸ್ ನೋಡುದು ಬೇಡ ನಮ್ಮ ವಿಡಿಯೋನು. ಮತ್ತೆಂತ ಗೊತ್ತಿಲ್ಲ, ಆನಂದ್ ಯಾವ ವಿಡಿಯೋದಲ್ಲೆಲ್ಲ ಹಾಕಿದ್ದೇನೆ ಭಯಂಕರ ಕ್ಲಿಕ್ ಆಗಿದೆ ಅಷ್ಟೇ. ಆನೆ ಆನಂದ ಹನುಮಂತ ಎಂದ ಹೆಸರಂತ ಕೋಟಿ ಕರೆಕ್ಟ್ ಆನಂದ. ನೀವಿಬ್ರು ಜಗಳ ಮಾಡಿ ಇವನನ್ನೆಲ್ಲ ಹಾಕ್ಬೇಡಿ ಮಾರ ಇನ್ನು. ಪಾಡೋಲ್ಲ ಮೊಬೈಲ್ ಆನಂದ ದುಡ್ಡು 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 ದುಡ್ಡು. ಸ್ಲಿಪ್ ಆಗ್ತಿ ಮಾರಯ್ಯ, ಸ್ವಲ್ಪ ಲೋಡ್ ಆಗಿದೆ ಅಂತ ಗಾಡಿ ಅಲ್ಲ, ಅಂದಾಜಲ್ಲಿ ಇದ್ದಾನೆ ಮಾತ್ರ ಜವಾನ. ಮೊಬೈಲ್ ಕೊಟ್ಟಿದ್ದೆ, ಎಂತ ಉಂಟು ನೋಡ್ತೇನೆ ಮೊಬೈಲ್. ಹುಡುಗಿಯರದು ಫೋಟೋಸ್ ಎಲ್ಲ ಉಂಟು ನೋಡ್ತೇನೆ. ಕೊಟ್ಟಿದ್ದೆ ಹುಡುಗಿಯರ ಫೋಟೋಸ್ ಯಾವ್ದಾರು ಉಂಟು ನೋಡ್ತೇನೆ. ನಿಜ ಕೊಡು. ಅವತ್ತ ಬ್ಲಾಗ್ ಮಾಡ್ತಿದ್ದಾನೆ ಮಾರ. ನಂದು ವಿಡಿಯೋ ನೀನ್ ಮಾಡು, ನಿಂದು ವಿಡಿಯೋ ನಾನು ಮಾಡ್ತೇನೆ. ಎಂತ ಅದಲ್ಲ ಬಚ್ಚಿರ ಗದ್ದೆ ಸಿಕ್ಕಿ ಬಿದ್ದಲ್ಲ, ಇನ್ನೊಂದು ಗದ್ದಿದ್ದಾನೆ. ಚಪ್ಪಲಿ ಯಾರ್ದಿದ್ದು? ಚಪ್ಪಲಿ ಯಾರ್ದ? ನಾನು ಅವತ್ತಿಂದ ನೋಡೋದು ಎಲ್ಲಿ ಉಂಟು ನನ್ನ ಚಪ್ಪಲ್ ಅಂತ ನೋಡಿದ್ರೆ ಈ ಬಡ್ಡಿ ಮಗ ಇವ ಎತ್ಕೊಂಡು ಹೋಗಿದ್ದಾನೆ ನೋಡಲಿ. ಚಪ್ಪಲ್ ಹಾಕೊಂಡು ನನ್ನ ಚಪ್ಪಲ್ ಹಾಕೊಂಡು ಸೋಕಿ ಮಾಡ್ತಾವನೆ. ಮತ್ತೆ ಚಿಕ್ಕಮ್ಮನ ಇದರಲ್ಲಿ ಬಚ್ಚಿರ ಗದ್ದಿತ್ಯ ಕಳ್ಳ, ಇಲ್ಲಿ ಸಿಕ್ಕಿ ಬಿದ್ದಿ ನೋಡು. ಗಾಡಿ ಇವನ ಹತ್ರ ತೋರಿಸಿದ್ರೆ ಆಯ್ತಾ? ಬಚ್ಚಿರ ಕದ್ದಿದ್ದಾನೆ, ಚಪ್ಪಲ್ ತಗೊಂಡಿದ್ದಾನೆ ನೋಡಿ, ಹೆಲ್ಮೆಟ್ ಕದ್ದಿತಾ ಇದ್ದಾನೆ. ಆ ಲೆಕ್ಕದಲ್ಲಿ ಅಲ್ಲ, ಗಾಡಿ ಇವನೇ ಚಂದ ತೊಳಿಬೇಕು. ಓ ದೇವರೇ, ಇವ ಹೆಲ್ಮೆಟ್ ಹಾಕಿದ ಮರೆ, ನನಗೆ ಅಮಲ ಆಗಿದ್ರೆ ಹಾಕಿನ್. ನೋಡ್ತಾ ಇದ್ದಾನೆ ನೋಡಿ, ಚೈತ್ರನ ಫ್ಯಾಮಿಲಿ ಅವರು ಹೊರಟ್ರು. ಎಸ್, ಅಲ್ಲಿ ನೋಡು ರಿಷಾಬ ಇನ್ಕುದ ನೋಡು. ಮನೆಯಲ್ಲಿ ಒಂದು ರೆಸ್ಟ್ ಎಲ್ಲ ಮಾಡಿ ಬಂದೆ ಕ್ರಿಕೆಟ್ ಗ್ರೌಂಡಿಗೆ. ಒಂದು ಸ್ವಲ್ಪ ಕ್ರಿಕೆಟ್ ಮ್ಯಾಚ್ ಆದ್ರೂ ನೋಡುವ ಅಂತ. ಒಂಥರ ಜಾಲಿ ಇರ್ತದೆ ಕ್ರಿಕೆಟ್ ನೋಡ್ಲಿಕ್ಕೆ. ಇದೊಂಥರ ಸಾಯಂಕಾಲ ಹೊತ್ತಲ್ಲಿ ಒಂದು ಸ್ವಲ್ಪ ಕ್ರಿಕೆಟ್ ಆಡಿದ್ರೆ ಸ್ವಲ್ಪ ರಿಫ್ರೆಶ್ಮೆಂಟ್. ಎಂತ ಒಳ್ಳೆ ಬಿಸಿಲು ಮಾರಿ ಇವತ್ತು, ಅಲ್ಟಿಮೇಟ್ ಆಡ್ಲಿಕ್ಕೆ ಮಾತ್ರ ಒಳ್ಳೆ. ನೋಡಿ, ಯಾರೆಲ್ಲ ನಿಮ್ಮ ಊರಲ್ಲಿ ಈ ಥರ ಸಾಯಂಕಾಲ ಕ್ರಿಕೆಟ್ ಆಡ್ತಿರೋದು ಕಮೆಂಟ್ ಮಾಡಿ ಬಿಡಿ. ಭಾರಿ ಒಳ್ಳೆ ಆಗ್ತದೆ. ಬೈಕ್ ಕೊಂಡು ಹೊಡ್ಕೊಂಡು ಜಗಳ ಮಾಡ್ಕೊಂಡು ಒಂದು ಕ್ರಿಕೆಟ್ ಆಡೋದು. ಇವಾಗಿನವರೆಲ್ಲ ಎಲ್ಲಿದ್ದಾರೆ, ಫುಲ್ ಬ್ಯುಸಿ ಬಿಡಿ. ಎಲ್ಲ ಕ್ರಿಕೆಟ್ ಆಡಲಿಕ್ಕೆ ಟೈಮ್ ಬೇಕಲ್ಲ. ನಿದ್ದೆ ಮಾಡಿ ಬಂದದ್ದು ಮರಿ, ಏನೋ ಒಂಥರ ಮೂಡಿಲ್ಲ ಕ್ರಿಕೆಟ್ ಆಡುವಂಥ ಅನಿಸ್ತಾ ಇಲ್ಲ. ಮಲಗಿಲ್ಲದೆ ಇರ್ತಿದ್ರೆ ಆಗ್ತಿತ್ತು. ಒಂದೊಳ್ಳೆ ವೈಬ್ ಉಂಟು ಮಾತ್ರ ಇವತ್ತು ನೋಡಿ. ಒಳ್ಳೆ ಬಿಸಿಲು ಉಂಟು ಆ್ಯಕ್ಚುಲಿ, ಸುಮಾರು ದಿನ ಆದ ನಂತರ ಈ ಥರ ಒಂದು ಒಳ್ಳೆ ಬಿಸಿಲು. ಸೊ ನಾನು ಯಾವತ್ತು ಯೂಟ್ಯೂಬಲ್ಲಿ ಒಂದು ಲೈವ್ ಅಂತೇಳಿ ಯಾವತ್ತೂ ಮಾಡಲಿಲ್ಲ. ಸೊ ಇವತ್ತೊಂದು ಲೈವ್ ಮಾಡುವಂಥ ಯೋಚನೆ ಮಾಡಿದ್ದೇನೆ. ಒಳ್ಳೆ ಕ್ಲೈಮೇಟ್ ಉಂಟು, ಎಷ್ಟು ಗ್ರೀನರಿ ನೋಡಿ, ಎಷ್ಟು ಚೆಂದ ಉಂಟು ಅಂತ. ನಾವು ಕ್ರಿಕೆಟ್ ಆಡೋ ಜಾಗ ಬೊಂಬಾಟಾಗಿಲ್ಲ, ಒಂದು ಲೈಟಾಗಿ ಬಿಸಿಲು ಬರ್ತಾಯಿದ್ರೆ ಮಾತ್ರ ಅಲ್ಲಿ ಒಂದು ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ವಾವ್, ನಾನು ಇಮ್ಯಾಜಿನೇ ಮಾಡಲಿಲ್ಲ ಆ್ಯಕ್ಚುಲಾಗಿ ಇಷ್ಟು ಸಖತ್ತಾಗಿರ್ತದೆ ಇವತ್ತು ಅಂತ. ಸೂಪರ್. ಕ್ರಿಕೆಟ್ ಆಡಿ ನಾನು ಮನೆಗೆ ಬಂದೆ ನೋಡಿ. ಇಷ್ಟು ಉಳಿದಿದೆ ಮಧ್ಯಾಹ್ನ, ಅಷ್ಟು ಐಟಮ್ ಮಾಡಿದ್ರಲ್ಲಿ. ಒಂದು ಸ್ವಲ್ಪ ಸಾಂಬಾರು, ಆಮೇಲೆ ಸ್ವಲ್ಪ ರೈಸ್, ಆಮೇಲೆ ರಾತ್ರಿಗೆ ಸ್ವಲ್ಪ ಸುಕ್ಕ ಉಳಿದಿದೆ. ಇದನ್ನು ಬ್ಯಾಟಿಂಗ್ ಮಾಡಬೇಕು. ಅದ್ರ ಜೊತೆ ರೊಟ್ಟಿ ಉಂಟು ಒಂದು 4-5 ಪ್ಯಾಕೆಟ್. ಸೊ ಇಲ್ಲಿಗೆ ಇವತ್ತಿನ ಈ ಬ್ಲಾಗನ್ನು ಎಂಡ್ ಮಾಡುವ ಸಮಯ ಬಂದಿದೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡುವವರು ಒಂದು ಫಾಲೋವನ್ನು ಮಾಡಿಕೊಳ್ಳಿ. ನಮಗೆ ಒಂದು ಸಪೋರ್ಟು, ಒಂದು ಎಂಕರೇಜು, ಒಂದು ಎನರ್ಜಿ ಸಿಗ್ತದೆ ನಿಮ್ಮ ಈ ಸಬ್ಸ್ಕ್ರಿಪ್ಷನ್ ಸಪೋರ್ಟಿಂದಾಗಿ ನೋಡಿ. ಮತ್ತು ಇನ್ನೊಂದು ಎಂತ ತೋರಿಸ್ಬೇಕು ಅಂತ ಹೊರಟಿದಂದರೆ, ನನ್ನ ಇನ್ನೂ ಮಾನಿಟೈಸ್ ಆಗಲಿಕ್ಕೆ, ಚಾನಲ್ ಮಾನಿಟೈಸ್ ಆಗಲಿಕ್ಕೆ ಭಾರಿ ಕಮ್ಮಿ ಜನಗಳು ಇನ್ನೂ ಬೇಕಾಗಿರುವುದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು. ನನ್ನ ಚಾನಲ್ ಮಾನಿಟೈಸ್ ಆಗಲಿಕ್ಕೆ ಇನ್ನು ಬರೀ ಬೇಕಾಗಿರುವುದು ಇಲ್ಲಿ ನೋಡಿ 991 ಜನ ಆಗಿದೆ. ಆಲ್ಮೋಸ್ಟ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ವಾಚ್ ಅವರ್ ಆಯಿತು, ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ನಮ್ಮದು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿ ಮಾನಿಟೈಸ್ ಆಗ್ತದೆ ಚಾನಲ್. ಸೊ ಮಾನಿಟೈಸ್ ಆಗಲಿಕ್ಕೆ ನಿಮ್ಮ ಒಂದು ಸಹಕಾರ, ಸಪೋರ್ಟ್ ಯಾವತ್ತು ಬೇಕು. ಸೊ ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ನಮಗೊಂಥರ ಮೋಟಿವೇಶನ್ ಸಿಗ್ತದೆ. ದಯವಿಟ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.